गुड मॉर्निंग स्टूडेंट्स। लास्ट वीडियो क्लास में हम आपके तृतीय भाषा हिंदी पाठ्य पुस्तक में से वीरांगना चेन्नम्मा इस पाठ को हम अभ्यास कर रहे थे। ಗುಡ್ ಮಾರ್ನಿಂಗ್ ಮಕ್ಕಳೇ, ಕಳೆದ ವಿಡಿಯೋ ತರಗತಿಯಲ್ಲಿ ತಮ್ಮ ತೃತೀಯ ಭಾಷೆ ಹಿಂದಿ ಪಠ್ಯಪುಸ್ತಕದಿಂದ वीरांगना चेन्नम्मा ಈ ಪಾಠವನ್ನು ನಾವು ಅಭ್ಯಾಸ ಮಾಡ್ತಾ ಇದ್ವಿ। ठीक है बच्चों, आज की इस वीडियो क्लास में हम वही पाठ कंटिन्यू करेंगे। कंटिन्यू करने से पहले एक बार जो लास्ट वीडियो क्लास में हमने क्या क्या डिस्कशन किया है एक बार रिविजन हम करते हैं। तो यहाँ पर देख लीजिए, लास्ट वीडियो क्लास में हम यहाँ पर देख रहे थे कि चेन्नम्मा की बहादुरी, शौर्य, साहस और यल्लप्पा शेट्टी और वेंकटराव की कुटिलता, इसके साथ धारवाड़ कलेक्टर थैकरे का आगमन, इस सारी विषय के बारे में हम लोग यहाँ पर डिस्कशन कर रहे थे। यहाँ से इस पार्ट को हम कंटिन्यू करेंगे। मगर रानी अपनी स्वाधीनता का सौदा करने पर राजी न हुई। ಆದರೆ ರಾಣಿ ಯಾವುದೇ ರೀತಿಯ ಒಪ್ಪಂದಗಳನ್ನು ಒಪ್ಪಲಿಲ್ಲ, ರಾಜಿ ಆಗಲಿಲ್ಲ। इसी समय थैकरे को कित्तूर राज्य के यल्लप्पा शेट्टी और वेंकटराव नामक देशद्रोही मिल गए। ಇದೇ ಸಮಯದಲ್ಲಿ ಥ್ಯಾಕ್ರೆಗೆ ಕಿತ್ತೂರು ರಾಜ್ಯದ ಯಲ್ಲಪ್ಪ ಶೆಟ್ಟಿ ಮತ್ತು ವೆಂಕಟರಾವ್ ಎನ್ನುವಂತಹ ದೇಶದ್ರೋಹಿಗಳು ಸಿಕ್ಕರು। वे कित्तूर का नमक खाकर कित्तूर की जड़ खोदने में लगे हुए थे। ಅವರು ಕಿತ್ತೂರಿನ ಉಪ್ಪನ್ನು ತಿಂದು ಕಿತ್ತೂರನ್ನೇ ಜಡ ಸಮೇತ ಬೇರು ಸಮೇತ ಕಿತ್ತು ಹಾಕುವಂತಹ ಕೆಟ್ಟ ಯೋಚನೆ ಮಾಡ್ತಾ ಇದ್ರು, ಕುಟಿಲೋಪಾಯ ಮಾಡ್ತಾ ಇದ್ರು। थैकरे ने उन्हें कित्तूर का आधा राज्य सौंप देने की लालच दिखाई। ಥ್ಯಾಕ್ರೆ ಅವ್ರಿಗೆ ಕಿತ್ತೂರಿನ ಅರ್ಧ ರಾಜ್ಯ ಕೊಡುವಂತಹ ಕೆಟ್ಟ ದುರಾಸೆಯನ್ನ ತೋರಿಸಿದ್ರು। ಲಾಲಚ್ ದಿಖಾಯಿ, ದುರಾಸೆಯನ್ನ ತೋರಿಸಿದ। बदले में वे कित्तूर के सभी भेद खोलने और भरसक सहायता देने को तैयार हो गए। ಅದಕ್ಕೆ ಪ್ರತಿಯಾಗಿ ಅವರು ಕಿತ್ತೂರಿನ ಎಲ್ಲ ರೀತಿಯ ರಹಸ್ಯಗಳನ್ನು ಹೇಳುವ ಮತ್ತು ಸಂಪೂರ್ಣವಾಗಿ ಸಹಾಯ ಮಾಡೋದಕ್ಕೆ ಸಿದ್ಧರಾದರು। वे दोनों ने कित्तूर का शासन भर संभालने का परवाना लेकर ಚೆನ್ನಮ್ಮ को दिया। ಅವರಿಬ್ಬರು ಈ ಕಿತ್ತೂರಿನ ರಾಜ್ಯ ಭಾರವನ್ನು ಸಂಭಾಳಿಸುವಂತಹ ಒಪ್ಪಿಗೆ ಪತ್ರವನ್ನು ತೆಗೆದುಕೊಂಡು ಹೋಗಿ ಚೆನ್ನಮ್ಮಾಳ್ಗೆ ಕೊಟ್ಟರು। उसे पढ़ते ही ಚೆನ್ನಮ್ಮ ने ಥ್ಯಾಕ್ರೆ का पत्र टुकड़े टुकड़े करते हुए कहा। ಅದನ್ನ ಓದುತ್ತಲೇ ಚೆನ್ನಮ್ಮ ಥ್ಯಾಕ್ರೆ ಪತ್ರವನ್ನ ತುಂಡು ತುಂಡಾಗಿ ಹರಿದು ಹಾಕಿ ಹೇಳ್ತಾರೆ, हमने गोद लेकर अंग्रेजों के विरुद्ध कोई षड्यंत्र नहीं रचा है। ನಾವು ದತ್ತಕು ತೆಗೆದುಕೊಂಡು ಬ್ರಿಟಿಷರ ವಿರುದ್ಧ ಯಾವುದೇ ರೀತಿಯ ಷಡ್ಯಂತ್ರ, ಕುಟಿಲೋಪಾಯ ಮಾಡ್ತಾ ಇಲ್ಲ। ಗೋದ್ ಲೇನಾ ಹಮಾರಾ ಅಧಿಕಾರ ಹೈ, ಈ ದತ್ತಕು ತೆಗೆದುಕೊಳ್ಳೋದು ನಮ್ಮ ಅಧಿಕಾರ। ಇಸೆ ಥ್ಯಾಕ್ರೆ ನಹಿ ರೋಕ್ ಸಕ್ತಾ, ಇದನ್ನ ಥ್ಯಾಕ್ರೆ ತಡೆಯೋದಕ್ಕೆ ಸಾಧ್ಯವಿಲ್ಲ। ಹಮಾರೆ ಘರೇಲು ಮಾಮಲೋ ಮೇ ಬೋಲ್ನೆ ವಾಲಾ ವಹಾ ಹೈ ಹಿ ಕೌನ್, ನಮ್ಮ ಮನೆತನದ ವಿಷಯಗಳಲ್ಲಿ ಮಾತಾಡೋದಕ್ಕೆ ಅವನು ಯಾರು? ಕಿತ್ತೂರು ಸ್ವತಂತ್ರ ರಾಜ್ಯ ಹೈ, ಕಿತ್ತೂರು ಸ್ವತಂತ್ರ ರಾಜ್ಯವಾಗಿದೆ। ಔರ್ ತಬ್ ತಕ್ रहेगा जब तक मेरे शरीर में प्राण है, ಇದು ಎಲ್ಲಿಯವರೆಗೆ ಸ್ವತಂತ್ರವಾಗಿರುತ್ತೆ ಅಂದರೆ ಎಲ್ಲಿಯವರೆಗೆ ನನ್ನ ದೇಹದಲ್ಲಿ ಪ್ರಾಣ ಇರುತ್ತೆ ಅಲ್ಲಿಯವರೆಗೆ ಕಿತ್ತೂರು ಸ್ವತಂತ್ರ ರಾಜ್ಯವಾಗಿರುತ್ತೆ। यह फटकार सुनते ही दोनों देशद्रोही अपना सा मुंह लेकर चले गए। ಈ ಧ್ವನಿಯನ್ನ ಕೇಳ್ತಾ, ಈ ಘರ್ಷಣೆಯನ್ನ ಕೇಳ್ತಿದ್ದ ಹಾಗೆ ಆ ಇಬ್ಬರು ದೇಶದ್ರೋಹಿಗಳು ಅಲ್ಲಿಂದ ಹೊರ ನಡೆದ್ರು। ಅಪ್ನಾಸ ಮೂಹ್ ಲೇಕರ್ ಚಲೆ ಗಯೆ, ಏನು ಮರು ಮಾತಾಡದೆ ಅಲ್ಲಿಂದ ಹೊರಗಡೆ ನಡೀತಾರೆ। ಪರ್ವೆ ಚುಪ್ಚಾಪ್ ನಹಿ बैठे, ಆದ್ರೆ ಅವ್ರು ಸುಮ್ಮನೆ ಕುತ್ಕೊಳ್ಳಿಲ್ಲ। ಕಿತ್ತೂರ್ ಮೇ ಗುರು ಸಿದ್ದಪ್ಪ ಜೈಸೆ ಕುಶಲ್ ದಿವಾನ್ और रायण्णा, बालण्णा, गजवीर और चन्नबसप्ಪ जैसे वीर योद्धा भी थे। ಕಿತ್ತೂರಲ್ಲಿ ಗುರು ಸಿದ್ದಪ್ಪರಂತಹ ಕುಶಾಗ್ರಮತಿಯ ಮಂತ್ರಿಗಳು, ಬಾಲಣ್ಣ, ರಾಯಣ್ಣ, ಗಜವೀರ್ ಮತ್ತು ಚನ್ನಬಸಪ್ಪರಂತಹ ವೀರ ಯೋಧರು ಕೂಡ ಇದ್ರು। ಜಿನ್ಕೆ ರಹತೆ ಕಿತ್ತೂರ್ ಕೆ ಲಿಯೆ ಕೊಯ್ ಖತರಾ ನ ಥಾ, ಇವರೆಲ್ಲ ಇರೋದ್ರಿಂದ ಕಿತ್ತೂರ್ಗೆ ಯಾವುದೇ ರೀತಿಯ ಅಪಾಯ ಇದ್ದಿಲ್ಲ। कित्तूर की जनता अंग्रेजों की चाल से भली भांति परिचित थी। ಕಿತ್ತೂರಿನ ಜನತೆ ಆ ಬ್ರಿಟಿಷರ ಕುಟಿಲೋಪಾಯಗಳು ಏನು ಅಂತ ತುಂಬಾನೇ ಚೆನ್ನಾಗಿತ್ತು। ಕಿತ್ತೂರಿನ ಜನತೆಗೆ ಬ್ರಿಟಿಷರ ಕುಟಿಲೋಪಾಯ, ಕುತಂತ್ರ ತುಂಬಾ ಚೆನ್ನಾಗಿ ಗೊತ್ತಿತ್ತು। ಥ್ಯಾಕ್ರೆ ಸ್ವಯಂ ಬಡಿ ಸೇನಾ ಲೇಕರ್ ಕಿತ್ತೂರ್ ಆ ಪಹುಂಚ, ಥ್ಯಾಕ್ರೆ ತುಂಬಾ ದೊಡ್ಡ ಸೈನ್ಯವನ್ನು ತೆಗೆದುಕೊಂಡು ಕಿತ್ತೂರಿಗೆ ಬಂದು ತಲುಪಿದ। किंतु रानी उससे नहीं डरी,
ಆದರೆ ರಾಣಿ ಅದು ಯಾವುದಕ್ಕೂ ಭಯ पड़ಲಿಲ್ಲ। ठाकरे ने 500 सिपाहियों के साथ कित्तूर के किले पर चढ़ाई करने की आज्ञा दे दी। ಥ್ಯಾಕ್ರೆ 500 ಜನ ಸೈನಿಕರನ್ನೊಳಗೊಂಡಿರುವಂತಹ ಒಂದು ಸೈನ್ಯವನ್ನು ತೆಗೆದುಕೊಂಡು ಬಂದು ಕಿತ್ತೂರಿನ ಕೋಟೆಯ ಮೇಲೆ ಮುತ್ತಿಗೆ ಹಾಕೋದಕ್ಕೆ ಆಜ್ಞೆ ಮಾಡ್ದ। ರಾಣಿ ने वीर सैनिकों को युद्ध के लिए ललकारते हुए कहा। ರಾಣಿ ತಮ್ಮ ವೀರ ಸೈನಿಕರಿಗೆ ಯುದ್ಧಕ್ಕಾಗಿ ಪ್ರೋತ್ಸಾಹಿಸುತ್ತಾ ಹೇಳ್ತಾರೆ, मातृभूमि के सपूतों, ओ ನನ್ನ ಮಾತೃಭೂಮಿಯ ಮಕ್ಕಳೇ, अपने प्राणों की बाजी लगाकर हम अपनी मातृभूमि की रक्षा करते हैं। ನಾವು ನಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಮಾತೃಭೂಮಿಯ ರಕ್ಷಣೆಯನ್ನ ಮಾಡೋಣ। अंग्रेज इसे हमसे बलपूर्वक छीनना चाहते हैं। ಬ್ರಿಟಿಷರು ಇದನ್ನ ನಮ್ಮಿಂದ ಬಲಪೂರ್ವಕವಾಗಿ ಕಿತ್ಕೊಳ್ಳೋಕೆ ಪ್ರಯತ್ನ ಪಡ್ತಿದ್ದಾರೆ। ಲೇಕಿನ್ ಇಸೆ ಹಮ್ कैसे छोड़ सकते हैं, ಆದರೆ ನಾವು ಇದನ್ನ ಹೇಗೆ ಬಿಡೋದಕ್ಕೆ ಸಾಧ್ಯ ಇದೆ। ಯಹ ಹಮೆ ಅಪ್ನೆ ಪೂರ್ವಜೋं से मिली है, ಇದು ನಮಗೆ ನಮ್ಮ ಪೂರ್ವಜರಿಂದ ಸಿಕ್ಕಿದೆ। ಇದು यहाँ पिक्चर में आप देख सकते हैं बच्चों, रानी चन्नम्मा ब्रिटिश के खिलाफ युद्ध कर रहे हैं। उधर टैकरे ने धमकी दी कि 20 मिनट में आत्मसमर्पण कर दिया जाए, नहीं तो किला तहस नहस कर दिया जाएगा। उधर ಅಲ್ಲಿ ಥ್ಯಾಕ್ರೆನೆ ಧಮಕಿ ದಿ, ಥ್ಯಾಕ್ರೆ ಧಮಕಿ ಕೊಟ್ಟ कि ಏನಂದ್ರೆ 20 ಮಿನಿಟ್ में आत्मसमर्पण कर दिया जाए, 20 ನಿಮಿಷಗಳಲ್ಲಿ ನೀವೆಲ್ಲ ಶರಣಾಗತರಾಗಿ, नहीं तो ಇಲ್ಲದಿದ್ರೆ ಕಿಲಾ ತಹಸ್ ನಹಸ್ कर दिया जाएगा, ಇಡೀ ಕೋಟೆಯನ್ನೇ ಧ್ವಂಸ ಮಾಡ್ತೀವಿ, ನಾಶ ಮಾಡ್ತೀವಿ ಅಂತ। कुछ समय बाद, ಸ್ವಲ್ಪ ಸಮಯದ ನಂತರ ಮರ್ದಾನಿ ವೇಷ ಪುರುಷ ವೇಷದಲ್ಲಿ ಚೆನ್ನಮ್ಮ शेरनी की भांति अंग्रेजों की सेना पर टूट पड़ी। ಚೆನ್ನಮ್ಮ ಈ ಸಿಂಹಿಣಿಯ ರೂಪದಲ್ಲಿ ಬ್ರಿಟಿಷರ ಸೈನ್ಯದ ಮೇಲೆ ಎಗರಿ ಬೀಳ್ತಾಳೆ। ಉನ್ಕೆ ಪೀछೆ 2000 ಯೋಧಾತೆ, ಅವರ ಹಿಂದೆ 2000 ವೀರ ಯೋಧರಿದ್ರು। ಭಯಾನಕ ಯುದ್ಧ ಹುವಾ, ತುಂಬಾ ಭಯಾನಕವಾಗಿ ಯುದ್ಧ ಆಗುತ್ತೆ। अंग्रेजों की सेना इस प्रवाह को सह नहीं सकी, अंग्रेजों की सेना इस प्रवाह को सह न सकी, ಬ್ರಿಟಿಷರ ಸೈನ್ಯ ಈ ಪ್ರವಾಹವನ್ನು ಸಹಿಸೋದಕ್ಕೆ ಸಾಧ್ಯವಾಗಲಿಲ್ಲ। ವಹ ಭಾಗ್ ಕಡಿ ಹುಯಿ ಔರ್ ಥ್ಯಾಕ್ರೆ ಮಾರಾ ಗಯಾ, ಅವರು ಓಡಿ ಹೋಗ್ತಾರೆ ಬ್ರಿಟಿಷರ ಸೈನಿಕರು, ಮತ್ತು ಥ್ಯಾಕ್ರೆ ಸತ್ತು ಹೋಗ್ತಾನೆ ಯುದ್ಧದಲ್ಲಿ। ಥ್ಯಾಕ್ರೆ ಮಾರಾ ಗಯಾ, ಥ್ಯಾಕ್ರೆ ಸತ್ತು ಹೋದ। ದೇಶದ್ರೋಹಿಯೋं का काम तमाम कर दिया गया, ಈ ದೇಶದ್ರೋಹಿಗಳ ಕೆಲಸವನ್ನ ಹತ್ತಿಕ್ಕಲಾಯಿತು। बंदी गोरे अंग्रेज अफसरों के साथ उदारता का व्यवहार किया गया, ಬಂದಿಯಾಗಿ ಸೆರೆ ಸಿಕ್ಕಿರುವಂತಹ ಬ್ರಿಟಿಷರ ಅಧಿಕಾರಿಗಳ ಜೊತೆಗೆ ತುಂಬಾ ಉದಾರತೆಯ ವ್ಯವಹಾರವನ್ನು ಮಾಡಲಾಯಿತು। और उन्हें छोड़ दिया गया, ಮತ್ತು ಅವರನ್ನು ಹಾಗೆ ಬಿಟ್ಬಿಡಲಾಗುತ್ತೆ। लेकिन यह विजय बहुत दिनों तक न रही, ಆದರೆ ಈ ಗೆಲುವು, ಈ ವಿಜಯ ತುಂಬಾ ದಿನಗಳವರೆಗೆ ಉಳ್ಕೊಳ್ಳಿಲ್ಲ ಇದು। कुछ ही समय के बाद, ಸ್ವಲ್ಪವೇ ಸಮಯದ ನಂತರ अंग्रेजों ने ಕಿತ್ತೂರು राज्य पर फिर आक्रमण किया, ಬ್ರಿಟಿಷರು ಮತ್ತೆ ಕಿತ್ತೂರು ರಾಜ್ಯದ ಮೇಲೆ ಆಕ್ರಮಣ ಮಾಡಿದ್ರು। अब अंग्रेजी सेना अधिक थी, ಈಗ ಬ್ರಿಟಿಷ್ ಸೈನ್ಯ ತುಂಬಾನೇ ಹೆಚ್ಚಾಗಿತ್ತು। लेकिन कित्तूर के वीर सैनिकों के सम्मुख से दोबारा हार माननी पड़ी, ಆದರೆ ಕಿತ್ತೂರಿನ ವೀರ ಸೈನಿಕರ ಎದುರಿಗೆ ಅವರು ಮತ್ತೊಂದು ಸತಿ ಸೋಲನ್ನು ಒಪ್ಕೊಳ್ಬೇಕಾಯಿತು। फिर एक बार अंग्रेजों ने सारी शक्ति लगाकर घेरा डाला, ಆದರೆ ಮತ್ತೊಂದು ಸತಿ ಬ್ರಿಟಿಷರು ತಮ್ಮ ಸಂಪೂರ್ಣ ಶಕ್ತಿಯನ್ನ ವಿನಿಯೋಗಿಸಿ ಸುತ್ತುವರಿತಾರೆ। इस युद्ध में ರಣಚಂಡಿ ಚೆನ್ನಮ್ಮ ಬಂದಿ ಬನಾ ಲಿ ಗಯಿ, ಈ ಯುದ್ಧದಲ್ಲಿ ರಣಚಂಡಿ ಚೆನ್ನಮ್ಮ ಸೆರೆಯಾದಳು। अंग्रेजों ने कित्तूर को लूटा, ಬ್ರಿಟಿಷರು ಸಂಪೂರ್ಣವಾಗಿ ಕಿತ್ತೂರನ್ನ ಕೊಳ್ಳೆ ಹೊಡೆದ್ರು। ವಹಾ ಕುಚ್ ಭಿ ನ ಬಚಾ, ಅಲ್ಲಿ ಏನೂ ಉಳ್ಕೊಳ್ಳೇ ಇಲ್ಲ। ಚೆನ್ನಮ್ಮ को ಬೈಲಹೊಂಗಲ್ के दुर्ग में कारागार में डाल दिया गया, ಚೆನ್ನಮ್ಮಳನ್ನ ಬೈಲಹೊಂಗಲದ ಕೋಟೆಯಲ್ಲಿ ಒಂದು ಬಂದಿಖಾನೆಯಲ್ಲಿ ಇಡಲಾಯಿತು। बंदी गृह में 2 फरवरी 1829 को ಚೆನ್ನಮ್ಮ की जीव ज्योति सदा के लिए बुझ गई। 2ನೇ ಫೆಬ್ರವರಿ ಬಂದಿಖಾನೆಯಲ್ಲಿ 2ನೇ ಫೆಬ್ರವರಿ 1829ರಂದು ಚೆನ್ನಮ್ಮಳ ಜೀವ ಜ್ಯೋತಿ ನಿರಂತರವಾಗಿ ಯಾವಾಗಲೂ ಆರಿ ಹೋಯಿತು, ಜೀವ ಜ್ಯೋತಿ ನಂದಿ ಹೋಯಿತು।
यह कर्नाटक जनता के लिए गर्व की बात है कि कर्नाटक की वीरांगना चेन्नम्मा ने पहली बार स्वतंत्रता की जो चिंगारी डाली थी, बाद में वह सारे भारत में फैल गई। ಇದು ಕರ್ನಾಟಕದ ಜನತೆಗೆ ತುಂಬಾ ಹೆಮ್ಮೆ ಪಡುವಂತಹ ವಿಷಯ ಕಿ ಏನಂದ್ರೆ ಕರ್ನಾಟಕಕ್ಕೆ ವೀರಾಂಗನಾ ಚೆನ್ನಮ್ಮಾನೆ, ಕರ್ನಾಟಕದ ವೀರ ಮಹಿಳೆ ವೀರ ವನಿತೆ ಚೆನ್ನಮ್ಮಾಳು ಪಹಲಿ ಬಾರ್ ಸ್ವತಂತ್ರತಾ ಕಿ ಜೋ ಚಿಂಗಾರಿ ಡಾಲಿ ಥಿ, ಮೊಟ್ಟ ಮೊದಲನೇ ಬಾರಿಗೆ ಸ್ವತಂತ್ರದ ಜ್ಯೋತಿಯನ್ನು ಏನು ಹೊತ್ತಿಸಿದ್ಲು, ನಂತರದಲ್ಲಿ ಅದು ಇಡೀ ದೇಶದಲ್ಲಿ ಸಂಪೂರ್ಣವಾಗಿ ಭಾರತದಲ್ಲಿ ಹಬ್ಬಿತು, ಹರಡಿತು। ठीक है बच्चों, इसके साथ यहाँ वीडियो पार्ट हम यहाँ पर समाप्त करेंगे और एक वीडियो क्लास में इस पाठ से संबंधित कुछ प्रश्न अभ्यास है, इसके बारे में हम लोग जानकारी प्राप्त करेंगे। थैंक यू वेरी मच।